ಗೈಸ್ ಫೈನಲಿ ಬಂದಿ ವ್ಯೂ ಪಾಯಿಂಟ್ ಹತ್ರ ಬೈಕ್ ಅಲ್ಲಿ. ಇವಾಗ ಅಲ್ಲಿ ಟಾಪ್ ವ್ಯೂ ಪಾಯಿಂಟ್ ಹತ್ರ ಹೋಗಲ್ಲ ಅಷ್ಟೇ, ಅಲ್ಲಿ ಕಾಣ್ತಿದಿಲ್ಲ ವ್ಯೂ ಪಾಯಿಂಟ್, ಅಲ್ಲಿಗೆ ಹೋಗಲ್ಲ ಅಷ್ಟೇ. ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗ್ಬೇಕು ಇವಾಗ. ಲೈಕ್ ನಡ್ಕೊಂಡು ಏನೋ ಒಂದ್ 100 ಮೆಟ್ಲು ಇರ್ಬೋದು ಅಷ್ಟೇ. ಇಲ್ಲಿ ಒಂದ್ 100 ಮೆಟ್ಲು ಹತ್ಕೊಂಡು ಹೋದ್ರೆ ಅಲ್ಲಿ ವ್ಯೂ ಪಾಯಿಂಟ್ ಹೋಯ್ತಿವಿ. ಹೌದು. ನಿದ್ದೆ ಟೈಮ್ ಅಲ್ವಾ ಮಧ್ಯಾಹ್ನ, ಅದಕ್ಕೆ ಗಾಡಿ ಪಾರ್ಕ್ ಮಾಡ್ದೋ. ಇವಾಗ ಹೋಗ್ಬೇಕು ಟ್ರೆಕ್ಕಿಂಗ್ಗೆ. ಅಲ್ಲ ಜೀಪ್ ಪಾಯಿಂಟ್ ಇದೆಲ್ಲ. ಬನ್ನಿ ಇವಾಗ ಟ್ರೆಕ್ಕಿಂಗ್ ಮಾಡಕ್ ಹೋಗೋಣ ಇವಾಗ. ಬಾ ಪಾಪ. ಜೀಪ್ ಗಳೆಲ್ಲ ಸಾಕಾಗಿ ನಿಂತೈತೆ ಅಲ್ವಾ ಒಳ್ಳೆ. ಲೈನ್ ಅಪ್ ಆಗಿ ನಿಂತೈತೆ. ಒಯ್ದಾದ ಇವಾಗ ನಡ್ಕೊಂಡು ಟ್ರೆಕ್ಕಿಂಗ್ ಮಾಡಕ್ಕೆ. ವೆದರ್ ಬೆಳಿಗ್ಗೆಯಿಂದ ನಮ್ ರಿಕ್ವೈರ್ಮೆಂಟ್ ಏನಿತ್ತು ಅಂದ್ರೆ ಮಳೆ ಬೇಕು ಅಂತಿದ್ದು. ಆ ದೇವ್ರಿಗೆ ನಮ್ ಕೂಗು ಕೇಳೈತೆ. ಅದಕ್ಕೆ ಇವಾಗ ಕೂಲ್ ವೆದರ್, ಸಾಕದ್ ವೆದರ್ ಆಗೈತೆ ಇವಾಗ. ನೋಡಿ ಇಲ್ಲಿ ವೆದರ್ನ ಯಾವ ತರ ಆಗೈತೆ ಅಂತ. ಇಲ್ಲಿ ಫುಲ್ ಮಳೆ ಮೋಡ. ಟ್ರೆಕ್ಕಿಂಗ್ ಒಯ್ದಾಗಿ ಟ್ರೆಕ್ಕಿಂಗ್ ಮಾಡ್ಕೊಂಡು ಅವಾಗ್ಲೇ ಸುಸ್ತಾಗವಳೆ. ಒಂದ್ 10 ಜನ ನಡೆದಿಲ್ಲ, ಅವಾಗ್ಲೇ ಸುಸ್ತಾಗವಳೆ. ಇದ್ರ ಮೇಲೆ ನಡ್ಕೊಂಡ್ ನಾನು ಹೋಗಿದ್ದಕ್ಕೆ ಆಯ್ತು. ಮಳೆ ಸ್ಟಾರ್ಟ್ ಆಯ್ತು, ಇನ್ನೇನೋ ಮಳೆ. ಬಾ. ಮಳೆಯಲ್ಲಿ ಜೊತೆಯಲ್ಲಿ ಮುಗಿಲ್ಪೇಟೆಯಲ್ಲಿ ಮುಡ್ಗಿ ಜೊತೆಯಲ್ಲಿ. ಗಿರಿ ಶಿಖರಗಳು ನೋಡಿ ಹೆಂಗೈತೆ. ಇವಳು ಸುಸ್ತಾಗದಲ್ದೆ ನಾನು ಸುಸ್ತು ಮಾಡೋದಲ್ಲ, ನಾನು ಹೊತ್ತಾಗಂತೀನಿ. ಕೈ ಹಿಡ್ಕ ಎಡೀತಲ್ಲ ಹಂಗೆ ಜಾಸ್ತಿ ಎಲ್ಲ ಕೆಳಗೆ. ಈ ಸೀನರಿ ನೋಡಿ ಹೆಂಗಾಯ್ತು ಅಂತ. ಎತ್ಕೋಬೇಕು ತಾನೆ. ಹಾ ಹೋಗು ಸುಮ್ನೆ. ಇದಲ್ಲ ಅದು ಬನ್ನಿ ಅನ್ನೋರೆ, ಸಾಕು. ಬನ್ನಿ ಇವಾಗ. ಖುಷಿನಾ? ಆಮೇಲೆ ಇವ್ರು ಸೋಕಿ ನೋಡಿ ಅಂತ ಬೈಕ ಬೇಡಿ. ಆಮೇಲೆ ಇದಂಗ್ ಕನ್ನಡ ಗಿಡಕ್ ಹಾಕೊಂಡು ಹಿಂಗ್ ಮಿಂಚ್ಕೊಂಡು ಹೋಯ್ತವ್ರಲ್ಲ ಅಂತ. ಅಂದ್ರೆ ಯೂಶಲಿ ಬೈಕಲ್ಲಿ ಹೋಗುವಾಗ ಮಾಮೂಲಿ ಕಣ್ಣುರಿ ಬರೋದು. ಸೊ ಬಿಸಿಲಿಗೆ ಕಣ್ಣೆಲ್ಲ ಉರಿತಿತ್ತು, ಅದಕ್ಕೆ ಅದಕ್ಕೆ ತುಂಬಾ ಕಣ್ಣು ಉರಿಯುತ್ತೆ ಅಂತ ಹಾಕೊಂಡ್ವಿ. ನೋಡಿದ್ರೆ ತುಂಬಾ ಕೂಲ್ ವೆದರ್ ಐತೆ, ಮಳೆ ಬರುತ್ತೆ. ಬೆಳಗ್ಗೆಯಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ, ಎಕ್ಸ್ಪೆಕ್ಟೇಷನ್ ರೀಚ್ ಆಗಿ ಜಾಸ್ತಿನೇ ಆಯ್ತು. ಇನ್ನ ಎಕ್ಸ್ಪೆಕ್ಟೇಷನ್ಗೆನ ರೀಚ್ ಆಯ್ತು. ಐ ಸೀನರಿ ನೋಡಿ ಸಾಕಾಗೈತೆ ಅಂತ. ಸೂಪರ್ ಆಗಿ ಐತೆ ಮಾತ್ರ. ಸೀರಿಯಸ್ ತುಂಬಾ ಖುಷಿ ಆಯ್ತದ. ಎಷ್ಟು ಕೂಲ್ ಮಳೆ ಇದ್ನೇ ಲೈಕ್ ಸೊನೆ ಮಳೆ ತರ ಬರೈತೆ. ಸಾಕಾಗ ಐತೆ ಮಾತ್ರ ವೆದರ್ ಮಾತ್ರ. ನಾವ್ ಹುಡುಗಿ ಕೈ ಹಿಡ್ಕೊಂಡು ಹಿಂಗ್ ಸುತ್ತಾಡೋದು ಯಾವತ್ತೋ ಒಂದಿನ ಕನ್ಸಾಗಿತ್ತು. ಯಾವತ್ತೋ ಒಂದಿನ ಕನ್ಸ್ಕೊಂತ ಕೂತಿದೆ. ಅದಕ್ಕೆ ಕನ್ಸ್ಕೊಂಡ್. ಯಾರ್ಯಾರು ಮಂಡಲ್ಪಟ್ಟಿಗೆ ಬಂದಿದ್ದೀರಾ ಕಮೆಂಟ್ ಮಾಡಿ ನೋಡೋಣ. ಹಾಗೆ ನಿಮ್ಗೆ ಹೇಗ್ ಅನ್ನಿಸ್ತು ಇಲ್ಲಿ ಬಂದು ಅದನ್ನು ಕಮೆಂಟ್ ಮಾಡಿ. ಮುಗಿಲ್ಪೇಟೆ ಅಂತಾನೂ ಕರೀತಾರೆ, ಮಂಡಲ್ಪಟ್ಟಿ ಅಂತಾನೂ ಕರೀತಾರೆ. ಮುಗಿಲ್ಪೇಟೆ ಅಂತ ಹೆಸರು ಬಂದಿದ್ದು ಅವಾಗ ಗೊತ್ತಾ, ಗಾಳಿಪಟ ಮೂವಿ ಬರ್ತಲ್ಲ, ಗಾಳಿಪಟ ಮೂವಿಯಿಂದ ಮುಗಿಲ್ಪೇಟೆ ಅಂತ ಹೆಸರು ಬಂದಿದ್ದು. ಗಾಳಿಪಟ ಮೂವಿ ಬಂದಾಗ. ಇದು ಮೈನ್ ನೇಮ್ ಬಂದು ಮಂಡಲ್ಪಟ್ಟಿ ಅಂತ ಹೆಸರು. ಬಾ. ಮುಗಿಲ್ಪೇಟೆ ಅಂದ್ರೆ ಏನ್ ಗೊತ್ತಾ ಅರ್ಥ? ಈಗ ಮುಗಿಲು ಅಂದ್ರೆ ಆಕಾಶ,
ಇದೆ ಬೆಟ್ಟ ಅಂದ್ರೆ ಆಕಾಶ ತುದಿ ಗಂಟ ಬೆಟ್ಟ ಐತೆ ನೋಡುವನಲ್ವಾ. ಸೊ ಮುಗಿಲ್ಪೇಟೆ ಮುಗಿಲು ಮುಟ್ಟೋ ತರ ಬೆಟ್ಟಗಳೈತೆ ಇಲ್ಲಿ ಅಂತ. ಬಟ್ ನನ್ಗೆ ಅನಿಸಿಕೆ ಪ್ರಕಾರ ಹೇಳಿದೀನಿ. ಬಟ್ ಸೀರೆ ಹೆಂಗೆ ಅಂತ ಏನಕ್ಕೆ ಹೆಸರು ಬಂತು ಗೊತ್ತಿಲ್ಲ. ನನ್ಗೆ ಇದ್ ರೀತಿ ಅನ್ನಿಸ್ತು, ಅದಕ್ಕೆ ಇದು ಹೇಳಿದೀನಿ ಅಷ್ಟೇ, ಈ ತರ ಬಂದಿರಬಹುದು ಅಂತ. ತುಂಬಾ ಮೂವಿಗಳು ಶೂಟ್ ಆಗೈತೆ ಈ ಸ್ಪಾಟ್ ಅಲ್ಲಿ ಮಾತ್ರ. ಇಲ್ಲಿ ಈ ಸ್ಪಾಟ್ ಅಲ್ಲಿ ತುಂಬಾ ಮೂವಿ ಶೂಟ್ ಆಗೈತೆ. ಇಲ್ಲೇ ಶೂಟ್ ಆಗಿರೋದು. ನಮ್ಮ ಹುಡುಗಿ ಅಂತ ಫೋಟೋ ತೆಗಿ ರೀಲ್ಸ್ ಮಾಡು ಅನ್ಕೊಂಡ್ ನನ್ನ ವ್ಲಾಗ್ ಮಾಡೋಕು ಬಿಡ್ತಿಲ್ಲ. ಇಲ್ಲಿ ಹುಷಾರು ಹಂಗಲ್ಲ. ಎಲ್ಲ ಬರ್ತೀನಿ ಹೋಗು ಫೈನಲ್ ಟಾಪ್ ವ್ಯೂ ಬಂದಿದೆ. ಗೈಸ್ ಇಷ್ಟೊತ್ಕಂಟ ಮಳೆ ಬರೋ ತರ ವೆದರ್ ಇದ್ದಿದ್ದು, ಹಿಂಗ್ ಬಿಸಿಲು ಬಂತಂತ ನೋಡಿ. ಮೋಡಗಳೆಲ್ಲ ಮೂವ್ ಆಯ್ತಾವೆ. ಎಷ್ಟು ಬ್ರೈಟ್ ಆಯ್ತು. ಹಂಗೇನೆ ಅಂದ್ರೆ ಟಾಪ್ ಅಲ್ಲಿ ಇರುತ್ತಲ್ಲ, ಸೊ ವೆದರ್ ಹೆಂಗ್ ಬೇಕಾದ್ರೂ ಚೇಂಜ್ ಆಯ್ತದೆ ಸಡನ್ಲಿ. ನಮ್ ರಥ ನೋಡಿ ಅಲ್ಲಿ ನಿಂತೈತೆ, ಕೆಳಗಡೆ ಜೂಮ್ ಮೋಡಗಳು ಮೂವ್ ಆಗ್ತಿದೆ ನೋಡಿ. ಮಳೆ ಬರೋ ತರ ಇದ್ದಿದ್ದು, ಆ ಜೀಪ್ ಬರೋ ದಾರಿ ಸಾಗದ ಕಾಣ್ತೈತೆ ಅಲ್ವಾ. ಮುಗಿಲ ಬಾನಗಲ ಓಲೆಯಲಿ ಹೃದಯ ಇಡುವೆ ನೀಡಿರುವೆ ಓ ಗೆಳತಿ ಓದುವೆಯ. ಮುಗಿಲ ಬಾನಗಲ ಓಲೆಯಲಿ ಹೃದಯ. ಸಿಬ್ನಿ ನೋಡಿ ಫುಲ್ಲು ತುಂಬ್ಕೊಂಡ್ಬಿಡ್ತು, ಏನು ಕಾಣಿಸ್ತಾ ಇಲ್ಲ ಇಲ್ಲಿ. ನೋಡಿ ನಮ್ಮ ಪಕ್ಕದಲ್ಲಿರೋ ನಮ್ಮ ಪಾಪಣಿನೇ ಕಾಣಿಸ್ತಾ ಇಲ್ಲ. ಇಲ್ಲಿ ಫುಲ್ಲು ಕವರ್. ಈ ಓಲೆಯ ಅವಳಿಗೆ ನೀಡಿ ಬಾ. ಅವಳ ಮುಖ ನೋಡಿದಾಗ ಆ ಬಾನು ಕೂಡ ನಾಚಿ ಮೋಡ ಕರಗಿ ಭೂಮಿಗೆ ಮಳೆ ಸುರಿಯುವಾಗ ಮತ್ತೆ ಮತ್ತೆ ಹಾಡಬೇಕು ಅನಿಸಿದೆ. ಸಿಬ್ಬಿ ನೋಡಿ ಪಕ್ಕದಲ್ಲಿರೋ ನಮ್ಮ ಪಾಪಣಿನೇ ಕಾಣಿಸ್ತಾ ಇಲ್ಲ. ಇರೀಗ ಇಲ್ಲೋಡಿ ಗಾಯ್ಸ್, ಎಷ್ಟು ಇಬ್ನಿ ಅಂತ ದೇವ. ಅಲ್ಲಿ ಎಷ್ಟು ಸ್ನೋ ಬರ್ತೈತೆ ಇಲ್ಲಿ. ಹೆವೆನ್ ಗೈಸ್, ಹೆವೆನ್ ಅಂತ ಹೆವೆನ್. ಮಸ್ತ್ ಹೆವೆನ್ ನೋಡಿ. ಅದು ಕಾಣಿಸೋದೇ ಇಲ್ಲ ಇಷ್ಟು ಇಲ್ಲೇ ಅದೇ ಮುಚ್ಚ ನಮಗ್ ನಾವೇ ಕಾಣಲ್ಲ. ಆಮೇಲೆ ಹೆಂಗ್ ಇಳ್ಕೊಂಡೋಗತ್ತ ನೋಡಿ, ಏನು ಕಾಣಿಸ್ತಿಲ್ಲ ನೋಡಿ. ಇದೇ ಸೇಮ್ ಸ್ಪಾಟ್ ಅಲ್ಲಿ ಇದೀವಿ, ಬಟ್ ನೋಡಿ ನಿಮ್ಗೆ ರೋಡ್ ತೋರಿಸ್ತಿದ್ವಲ್ಲ ಮುಂದೆ ಜೀಪ್ ಎಲ್ಲ ಬಂದಿರೋದು, ಯಾವ್ದು ಕಾಣಿಸ್ತಾನೆ ಏನು ಕಾಣಿಸ್ತಿಲ್ಲ. ಸೂಪರ್ ಆಗೈತೆ. ಬೆಳಗ್ಗೆ ಬಿಸಿಲು ಈಗೆಲ್ಲ ನೋಡಿ, ಇರೋದು ಸಾಕಾಗೈತೆ ಅಲ್ವಾ. ಸೋ ಬರ್ತಿದೆ ಅಂತಂದ್ರೆ ಗಾಳಿ ನೋಡಿ, ಗಾಳಿ ಟೋಪಿ ಟೋಪಿ ಎಲ್ಲ ಹೋಯ್ತಾ ಇದೆ ಇಲ್ಲಿ. ಟೋಪಿ ಎಲ್ಲ ಹರ್ಕೊ ಹೋಯ್ತಾ ಇದೆ ಇಲ್ಲಿ ನಿಲ್ತಾನೆ ಇಲ್ಲ. ಚಳಿ ಚಳಿ ಏನ್ ಟೋಪಿ ಅದ್ರಲ್ಲಿ ನೋಡಿ ಎಪ್ಪ ದೇವ. ನೋಡಿ ಏನೋ ತಿನ್ಬೇಕಂತೆ. ತಿಂಡಿ ತಂದಿದ್ದೀವಿ ಗೈಸ್. ಇಲ್ಲಿ ಬ್ಯಾಗ್ ಐತೆ ನೋಡಿ, ಈ ಬ್ಯಾಗ್ ಐತಲ್ಲ, ಈ ಬ್ಯಾಗ್ ತುಂಬ ಫುಲ್ ತಿಂದಿದೆ. ಜ್ಯೂಸ್ ಮತ್ತೆ ಚಿಪ್ಸ್ ನಾವು ಊರಲ್ಲೇ ತಗೊಂಡ್ಬಿಡ್ತೇವೆ. ಹೌದು, ಇದು ತಿನ್ನೋದೇ ಇವಾಗ.
ಅಪ್ಪ ಇಲ್ಲಿ ನೋಡಿ guys, ಜ್ಯೂಸ್ ಕುಡಿತೀರಾ? ಫುಲ್ಲು ಚಳಿ ಅಂತ ಜಾಸ್ತಿ ಸಾಯಿಬ್ರೀಗ ತಿಂಡಿ ತೆಗಿತಿದ್ದಾರೆ ಜ್ಯೂಸು ನೀರು ಚಕ್ಲಿ ತಿನ್ಬೇಕು ನಮ್ಗೆ ಹುರು ತಿಂಡಿಗಳಿಗೆ ಚಕ್ಲಿ ನಿಂತಿದ್ದೇನೆ ಇದ್ರಲ್ಲಿ ತಿಂಡಿ ಐತೆ ಬಾಕ್ಸ್ ಅಲ್ಲಿ. ನಾವು ಪುಳಿಯೋಗರೆ ತಿಂದಿರಲ್ಲ ತಿನ್ಬಿಡೋದೀಗ ಪುಳಿಯೋಗರೆ ನಾನು ಮಾಡ್ಕೊಂಡು ಬಂದಿದ್ದೆ ಕೈ ತೊಳ್ಕೊಳಕಿಲ್ಲ, ನಾಯಿ ಕುಡಿಯಕ್ಕಿಲ್ಲ ಹೇಳ್ದೆ. ಪುಳಿಯೋಗರೆ ಮಾಡ್ಕೊಂಡ್ ಬಂದಿದ್ದೆ ಬಟ್ ಸ್ಕೂಲ್ ಮತ್ತೆ ವಾಟರ್ ಬಾಟಲ್ ಅಲ್ಲಿ ತಗೊಳ್ಳೋಣ ಅಂದ್ರು ಆಲ್ರೆಡಿ ತಗೊಂಡಿದ್ದು ಸ್ವಲ್ಪ ಖಾಲಿ ಮಾಡ್ಬಿಟ್ಟಿದ್ವಿ ಮತ್ತೆ ತಗೊಳ್ಳೋಣ ಅಂದ್ರು ನಾನು ಬಿಡಂತ ಈಗ ಕುಡಿಯಕ್ ಹೋಗಿಲ್ಲ, ಕೈ ತೊಳೆಯಕ್ ಹೋಗಿಲ್ಲ. ಈಗ ಇಲ್ಲ ಇಷ್ಟೇನು ಇಷ್ಟ್ರಲ್ಲಿ ಏನಂತ ಮಾಡೋದು ಇಷ್ಟಬೇಕಪ್ಪ. ನೀನೇ ಕುಡ್ಕೊ ನಾನು ಎಷ್ಟು ಪುಳಿಯೋಗರೆ ಹೊಟ್ಟೆ ತುಂಬಾ ಸಿಕ್ತು ನಂಗೆ. ನಾನ್ ಮಾಡಿರೋದು ಪುಳಿಯೋಗರೆ. ಕಾಲೇಜಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ನಾಯಿಗಳು ಹೋಗಿತಿರ್ತಾರೆ ನಾಯಿಗೆ ದೊಂದೆ ಮಾಡಕ್ ಬರೋದಂತ 2 ಸಲ ಎಕ್ಸಾಮ್ ಫೀಸ್ ಬರೀ ಪುಳಿಯೋಗರೆ ಅಂತ ತಗೊಂಡೋಗಿದ್ದೀನಿ ಅದಕ್ಕೆ. ಚೆನ್ನಾಗೈತೆ. ಹೌದಾ ಸೈಡ್ಸ್ ಕೊಡು ಸೈಡ್ಸ್. ಈ ವೆದರ್ ಅಲ್ಲಿ ಈ ತರ ತಿಂಡಿ ತಿಂದಿದ್ರೆ ಸಖತ್ತಾಗಿರುತ್ತೆ ಬಟ್ ಬಿಸಿಲು ತಿಂದಿದ್ರೆ ಇನ್ನೂ ಚೆನ್ನಾಗಿರೋದು ಅಲ್ವಾ ಬಾಬಾನಿ? ಹೊಟ್ಟೆ ಹಸ್ತಿರೋದು ಗೊತ್ತು, ಒಳ್ಳೆ ಫುಡ್. ತಿಂತು ಏನ್ ಗೊತ್ತಾ ಯಾವಾಗ್ಲೂ ಇವ್ರು ತಿಂತಾರ ಅಷ್ಟಪ್ಪ ಇವ್ರು ನಮಗ್ ತಿನ್ಸ್ಬಿಡುದು. ನಾನ್ ತಿಂದು ಇಷ್ಟಪ್ಪ ಹಾಕೊಂಡ್ ತಿನ್ನೋದು. ನಾನ್ ತಿನ್ನೋದು ಇಷ್ಟ ಹಪ್ಪ ಹಾಕ ತಿನ್ನೋದು ಮಗುತಾರ. ಇವ್ರು ಇಷ್ಟ ಹಾಕ ತಿಂತಾರೆ ಅಷ್ಟು ನಮ್ಗ್ ತಿನ್ಸ್ಬಿಟ್ಟು ಇವ್ರು ತಿನ್ನತಾರ ನಮ್ ಸೈಡ್ ನಮ್ಗ್ ತಿನ್ಸ್ಬಿಟ್ರೆ ಅಲ್ಲಿ ತಿನ್ಬೇಕು. ಇಟ್ಸ್ ಓಕೆ. ಮನೇಲಿ ತಂದಿದ್ರು ಊಟನ ರಾತ್ರಿ ಪುಳಿಯೋಗರೆ ಪ್ರಿಪೇರ್ ಮಾಡಿದ್ಲು. ರಾತ್ರಿ ಮಾಡಿದ್ನ ನಾಯಿ ಬೆಳಗಿನ ಜಾವ 3:30 ನೈಟ್ ಪುಳಿಯೋಗರೆದು ಗೊಜ್ಜು ಮಾಡಿಟ್ಟಿದ್ದೆ ಇಷ್ಟು 12 o'clock ಅಲ್ಲಿ. ಮತ್ತೆ ಬೆಳಿಗ್ಗೆ 3 ಗಂಟೆಗೆ 3:30 ಎದ್ಬಿಟ್ಟು ಅನ್ನ ಮಾಡ್ಬಿಟ್ಟು ಮಾಡಿರೋದು. ನೋಡಿ ಅಲ್ಲಿ 80 ರೂಪಾಯಿ ಕೊಟ್ಟು ಬಾತ್ ಇಷ್ಟೇ ಕೊಟ್ಟಿದ್ದು. ನೋಡಿ ಒಂದ್ ಬಾಕ್ಸ್ ಇಬ್ರು ತಿನ್ನಷ್ಟ ಇದೆ ಬಾಕ್ಸ್. ಅದಕ್ಕೆ ಮನೆ ಊಟ ಅನ್ನೋದು ನೋಡಿ, ಬೆಲೆ ಕೆಟ್ಟ ಅದಕ್ಕೆ ಹೋಟ್ಲಲ್ಲಿ ತಿನ್ಬಾರ್ದು ಅನ್ನೋದು. ಟ್ರೆಕ್ಕಿಂಗ್ ಬರೋರ್ದೆಲ್ಲ ಪಾಪ ಇದ್ದೇ ಅವಸ್ಥೆ ಏನಂತಂದ್ರೆ ಇರಲ್ಲ. ಟ್ರೆಕ್ಕಿಂಗ್ ಬರ್ಬೇಕು ಅಂದ್ರೆ ಬೆಸ್ಟ್ ಐಡಿಯಾ ಅಂದ್ರೆ ಪಾರ್ಸಲ್ ತಂದ್ಬಿಡಕ್ ಊಟನ ಆರಾಮಾಗಿ ಇಲ್ಲಿ ಕೂತ್ಕೊಂಡು ನೆಮ್ಮದಿಯಾಗಿ ಈ ವ್ಯೂನ ಎಂಜಾಯ್ ಮಾಡ್ಕೊಂಡು ಆರಾಮಾಗಿ ಊಟ ಮಾಡ್ತಾ ಕೂತ್ಕೋಬಹುದು. ಐತೆ ಅಲ್ಲೊಂದು ವ್ಯೂ ಪಾಯಿಂಟ್ ನೋಡ್ಕೊಂಡು ಎಲ್ಲ ಜೀಪಲ್ಲಿ ಬಂದಿರ್ತಾರಲ್ಲ, ಸೊ ಹೋದ್ರು ನಮ್ಮ ಓನ್ ವೆಹಿಕಲ್ ಬಂದಿರೋದಲ್ವಾ. ಇನ್ನೊಂದು ವ್ಯೂ ಪಾಯಿಂಟ್ ಹತ್ರ ಹೋಯ್ತಾ ಇದೀವಿ. ಇದೊಂದು ವ್ಯೂ ಪಾಯಿಂಟ್ ನೋಡ್ಕೊಂಡು ನೆಕ್ಸ್ಟ್ ಸಡನ್ಲಿ ಫಾಗಿಂದ ಫುಲ್ಲು ಕವರ್ ಆಗೋಯ್ತು. ಪಕ್ಕ ಇರೋ ಬೆಟ್ಟಗಳು ಯಾವುದು ಕಾಣಿಸ್ತಾ ಇರಲಿಲ್ಲ. ಸಿಕ್ಕಾಪಡೆ ಮಳೆ ಸ್ಟಾರ್ಟ್ ಆಗೋಯ್ತು. ಇವಾಗ ಏನೂ ಕಾಣಿಸ್ತಾ ಇಲ್ಲ, ಪಕ್ಕದಲ್ಲಿ ಇರೋರೇ ಕಾಣಿಸ್ತಿಲ್ಲ ನೋಡಿ. ನಮ್ಮ ಹುಡುಗಿರಿ ಅಂತ ನಾನು ಹುಡ್ಕಾಡ್ತಿದ್ದೀನಿ. ಇಲ್ಲಿ ಗೈಸ್ ಎಷ್ಟು ಫಾಗ್ ಎಲ್ಲ ಕ್ಲಿಯರ್ ಆಯ್ತು. ಫಾಗ್ ಎಲ್ಲ ಕ್ಲಿಯರ್ ಇದೆ. ಸೊ ಇವಾಗ
ಸೊ ಇಲ್ಲೊಂದ್ ಕೆಳಗಡೆ ಒಂದು ವ್ಯೂ ಪಾಯಿಂಟ್ ಇದೆ, ಸೊ ಅಲ್ಲಿಗೆ ಹೋಗ್ತಿದೀವಿ. ಇಲ್ಲಿ ಮುಗಿಲ್ಪೇಟೆಯಲ್ಲಿ ಒಂದು ವ್ಯೂ ಪಾಯಿಂಟ್ ಇದೆ, ಇಲ್ಲಿ ತುಂಬಾ ಹತ್ರದಿಂದ ನೋಡ್ಬೋದು. ಇಲ್ಲಿ ಹೋಗ್ತಿರ್ದೆ ಇದು ಬಂದು ಬ್ಯೂಟಿಫುಲ್, ಯಪ್ಪ ಸ್ವರ್ಗ ಗುರು. ಸಕ್ಕದಾಗೈತೆ ಮಾತ್ರ ಈ ವ್ಯೂ ಪಾಯಿಂಟ್. ಕಡೆ ಮಳೆನೂ ಬರ್ತಿದೆ. ಸ್ನೋ ಅಲ್ಲಿ ಫಾಗ್ ಎಲ್ಲ ನೋಡಿ ಹೆಂಗ್ ಹೋಗ್ತಿದೆ ನೋಡಿ ಅಲ್ಲಿ ಎಲ್ಲ. ಎಷ್ಟು ಅಬ್ಸರ್ವ್ ಗಾಯ್ಸ್, ಹಿಂಗೆ ಮಂಡಲ್ಪಟ್ಟಿಯಿಂದ ಹೋಯ್ತಿದೀವಿ ಇವಾಗ. ಮಂಡಲ್ಪೇಟೆ ಅಂತಂದ್ರೆ ಮುಗಿಲ್ಪೇಟೆ ಅಂತ. ಮುಗಿಲ್ಪೇಟೆಯಿಂದ ನಾವ್ ಇವಾಗ ಹೋಗ್ತಿದೀವಿ. ನೋಡ್ದೋ ಸುತ್ತಾಡ್ದೋ ಮಜಾ ಮಾಡ್ದೋ ಎಲ್ಲ ಆಯ್ತು. ಎಲ್ಲ ಆಯ್ತು, ಇವಾಗ ಹೋಗ್ತಾ ಇರೋದೆ ಈ ಚಳಿಲಿ. ಯಪ್ಪ ಗೈಸ್, ನೀವೆಲ್ಲ ಬಂದ್ ನೋಡಿ ಪ್ಲೀಸ್, ಎಕ್ಸ್ಪೀರಿಯನ್ಸ್ ಮಾಡಿ, ಚೆನ್ನಾಗಿದೆ, ಸಕ್ಕತ್ತಾಗಿದೆ. ಬಂದ್ಬಿಟ್ಟು ಸುಮ್ಮನೆ ಮುಗಿಲ್ಪೇಟೆ ನೋಡ್ಕೊಂಡು ಹೋಗ್ಬಿಡಿ. ಇಲ್ಲೆಲ್ಲ ಯಾವ ಹೋಗ್ತಿದೀವಿ ಇವಾಗ. ಹೋಗ್ತಾ ಇದೀವಿ ಇವಾಗ. ಮಂಡಲ್ಪಟ್ಟಿ ಮುಗಿಸ್ಕೊಂಡು ಇವಾಗ ವಾಪಸ್ಸು ಮಂಡಲ್ಪಟ್ಟಿಯಿಂದ ಹೋಯ್ತಾ ಇದೀವಿ. ಮತ್ತೆ ಆಫ್ ರೋಡಿಂಗು ಅದೇ ರೋಡ್ ಮತ್ತೆ ರೋಡಲ್ಲೇ ಮತ್ತೆ ವಾಪಸ್ ಹೋಗ್ಬೇಕು. ಹೌದು, ಬನ್ನಿ ಗಾಯ್ಸ್ ಹೋಗೋಣ. ರಿಟರ್ನ್ ಹೋಗ್ತಾ ಹಂಗೆ ಒಂದು ಸ್ಟಾಪ್ ಆಗ್ತು ಮಧ್ಯದಲ್ಲಿ. ಫಾಗ್ ಒಳ್ಳೆ ಸಾಕಾಗಿತ್ತು, ಫಾಗ್ ಎಲ್ಲ ಕವರ್ ಆಗಿತ್ತಲ್ಲ, ಸೊ ವ್ಯೂ ನೋಡ್ಕೊಂಡು ಹೋಗೋಣ ಅಂತ. ಫೈನಲ್ಲಿ ಏನೂ ಪ್ರಾಬ್ಲಮ್ ಇಲ್ಲದೆ ಟ್ರೆಕ್ಕಿಂಗ್ ಮುಗಿಸ್ಕೊಂಡು ಕೆಳಗಡೆ ಬಂದಿದ್ದೀವಿ ಇವಾಗ. ಮಂದಲ್ಪಟ್ಟಿ ಎಲ್ಲ ಆಫ್ ರೋಡಿಂಗ್ ಎಲ್ಲ ಮುಗಿಸ್ಕೊಂಡು ಏನೂ ಪ್ರಾಬ್ಲಮ್ ಆಗಲಿಲ್ಲ, ಆರಾಮಾಗಿ ಒಳ್ಳೆ ಎಂಜಾಯ್ ಮಾಡಿಕೊಂಡು ಖುಷಿಯಾಗಿ ಹೋಗಿದ್ದು ಬಂದು. ಇವಾಗ ನೆಕ್ಸ್ಟ್ ಎಲ್ಲಿ ಅಂತ ಗೊತ್ತಿಲ್ಲ, ನೋಡೋಣ. ಸದ್ಯಕ್ಕೆ ಇಲ್ಲಿ ಟೀ ಅಂಗಡಿ ಐತೆ, ಫಸ್ಟು ಒಂದು ಟೀ ಕುಡಿಬೇಕು. ಇಲ್ಲೊಂದು ಟೀ ಕುಡ್ಕೊಂಡು ಸ್ನ್ಯಾಕ್ಸ್ ತಿನ್ಕೊಂಡು ಆಮೇಲೆ ನೆಕ್ಸ್ಟ್ ಎಲ್ಲಿ ಅಂತ ಡಿಸೈಡ್ ಮಾಡಬೇಕು. 2 ಟೀ ಆರ್ಡ್ರ್ ಮಾಡಿದ್ದು, ಟೀ ಬಂದೈತೆ. ಟೀ ಕುಡ್ಕೊಂಡು ಇವಾಗ ಇಲ್ಲಿಂದ ಹೊರಡೋದೆ. ಸಿಕ್ಕಾಪಟ್ಟೆ ಟಯರ್ಡ್ ಆಗೋಯ್ತು ಆಫ್ ರೋಡಿಂಗಲ್ಲಿ ಹೋಗಿದ್ದು ಬರೋ ಅಷ್ಟರಲ್ಲಿ. ಇವಾಗ ಹೊರಡ್ತೀವಿ ಇಲ್ಲಿಂದ. ನೆಕ್ಸ್ಟು ಬೇರೆ ಪ್ಲೇಸು ನೋಡೋಣ, ಕೋಟೆ ಬೇಪಲ್ಸ್ಗೆ ಹೋಗೋಣ ಅಂದ್ಕೊಂಡಿದ್ದೀವಿ. ನಮ್ಮ ಮುನಿಗೆ ಸಪೋರ್ಟ್ ಮಾಡ್ತಾಯಿರಿ, ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಸ್ ಬರುತ್ತೆ. ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ.